ಹಿರಣ್ಣಯ್ಯನವರ ದೇವದಾಸಿ ನಾಟಕದಲ್ಲಿ ಜಡ್ಜ್ಗಳ ಪಾತ್ರ ಮಾಡ್ತಾ ಇದ್ದೆ. ಆಗ ಒಂದು ದಿವಸ ಏನಾಗೋಯಿತು, ಸುಬ್ಬಣ್ಣವರು ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಮೈಸೂರಿಗೆ ಹೊರಟೋದ್ರು. ಅವರು ಅದರಲ್ಲಿ ವಿಮಲೆ ಅನ್ನೋ ಒಂದು ಪಾತ್ರ ಬರುತ್ತೆ, ಹೆಣ್ಣು ಪಾತ್ರ, ಅದನ್ನು ಮಾಡ್ತಾಯಿದ್ರು ಸುಬ್ಬಣ್ಣವರು. ಅವರು ಮೈಸೂರಿಗೆ ಹೋದರು. ಈಗಿನ ಕಾಲದಾಗೆ 15 ನಿಮಿಷಕ್ಕೊಂದು ಬಸ್ ಇರಲಿಲ್ಲ, 15 ಗಂಟೆಗೆ ಒಂದು ಬಸ್ಸು ಮೈಸೂರಿನ ಇಲ್ಲಿಗೆ. ಮಧ್ಯಾಹ್ನದೊಂದು ಬಸ್ ಇದೆ, ಆ ಮಧ್ಯಾಹ್ನದ ಬಸ್ ಮಿಸ್ ಆಗೋಯ್ತು. ಇಲ್ಲಿಗೆ 6 ಗಂಟೆಗೆ ಬರಬೇಕು ಅಂತ. ಆಗ 5:15 ಆಯಿತು, 6 ಆಯಿತು, ಮೇಕಪ್ ಹಾಕ್ಕೋಬೇಕು, ಬರಲಿಲ್ಲ ಸುಬ್ಬಣ್ಣವ್ರು ಬರದೇ ಇದ್ದಿದ್ದರಿಂದ ಎಲ್ರಿಗೂ ಹಿರಣ್ಣಯ್ಯನವ್ರಿಗೆ ತಳಮಳ ಸ್ಟಾರ್ಟ್ ಆಗೋದು. ನಾನು ಕರೆಕ್ಟಾಗಿ ಆ ಟೈಮ್ ಹೋದೆ, 6 ಗಂಟೆಗೆ ಹೋದೆ. ಇಲ್ಲಿ ಭಗವಾನ್, ನೀನು ವಿಮಲೆ ಪಾತ್ರ ಮಾಡೋಕ್ಕಾಗುತ್ತಾ ನಿನ್ನ ಕೈಲಿ? ನೋಡ್ಕೊಂಡಿದೆಯಲ್ಲ ಇಷ್ಟು ದಿವಸ ಸೈಡ್ ವಿಂಗ್ಸಲ್ಲಿ, ಮಾಡೋಕ್ಕಾಗುತ್ತೆ. ಲಕ್ಷ್ಮಯ್ಯನವರು ಅಂತ ನಮ್ಮ ವೇಣುವರ ಇದನ್ನು ಅವರು ಗಂಡನ ಪಾತ್ರ ಮಾಡ್ತಾಯಿದ್ರು, ವಿಮಲೆ ಗಂಡನ ಪಾತ್ರ ಮಾಡ್ತಾರೆ. ಅವರು ಒತ್ತಾಸೆ ಕೊಟ್ಟು ನಾನು ಮಾಡಿಬಿಡ್ತೀನಿ ಸರ್. ಏನಾದರೂ ಮರೆತಾಗ ನನಗೆ ಹೇಳಿದರೆ ನಾನು ಮಾಡಿಬಿಡ್ತೀನಿ ಸರ್. ಅವ್ರಿಗೆ ಹೇಳ್ಬಿಟ್ರು, ನೋಡು ಮ್ಯಾನೇಜ್ ಮಾಡಿಬಿಡು, ಹೆಂಗಾದ್ರೂ ಇವತ್ತು ಒಂದು ದಿವಸ ಅಂತ ಹೇಳ್ಬಿಟ್ರು. ಹೆಂಗಾದರೂ ಒಂದು ದಿವಸ ಈ ಥರ ಮ್ಯಾನೇಜ್ ಮಾಡಿಬಿಡು ಹಾಗೆ ಅಂದರು. ಆಗ ನನಗೆ ಅವರು ನಾ ಮಾಡಿದೆ. ಹಿರಣ್ಣಯ್ಯನವ್ರು ಬಂದು ಬೆನ್ತಟ್ಟಿ ಹೇಳಿದ್ರು, ಎಷ್ಟು ಚೆನ್ನಾಗಿ ಮಾಡ್ತೀಯಪ್ಪ ನೀನು, ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಇನ್ಮೇಲೆ ಆ ರೋಲ್ ನೀನೇ ಮಾಡು. ಆಮೇಲೆ ಅದು ಸುಬ್ಬಣ್ಣವ್ರು ಬಂದರು. ಮಾರನೇ ದಿವಸ ಸುಬ್ಬಣ್ಣವ್ರು ಬಂದುಬಿಟ್ರು. ಸುಬ್ಬಣ್ಣವ್ರು ಬಂದು ಅವ್ರು ಮಾಡೋಕೆ ಶುರು ಮಾಡಿದಾಗ, ಭಗವಾನ್ ಏನು ಚೆನ್ನಾಗಿ ಮಾಡ್ತಾಯಿದ್ದ ಗೊತ್ತಾ, ನಿಮ್ಮ ಪಾತ್ರ ನೀವು ಬರದೇ ಇದ್ದ ದಿವಸ ಅಂದರು. ಅವನಿಗೆ ಕೊಟ್ಬಿಡಿ ಅಂದರು ಸುಬ್ಬಣ್ಣವ್ರು. ಅವನೇ ಮಾಡಲಿ, ಅವನಿಗೆ ಅಭ್ಯಾಸ ಆಗಲಿ, ಪಾಪ ನನಗೆ ಅಭ್ಯಾಸ ಇದೆ ನಾಟಕದಲ್ಲಿ ಮಾಡಿ, ಅವನಿಗೆ ಅಭ್ಯಾಸ ಆಗಲಿ. ನಾ ಆವತ್ತಿಂದ ವಿಮಲೆ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ಅದು ಆವಾಗ ಒಂದು ದಿವಸ ಈ ಥರ ಪಾಠ ಮಾಡ್ತಾ ಇದ್ದಾಗ ಒಂದು ದಿವಸ ಒಬ್ಬರು ಬಂದರು, ಸೂರ್ಯನಾರಾಯಣ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು, ಸೂರಿ ಅಂತ ಕರೀತಾಯಿದ್ರು. ಅವರು ಬಂದರು, ಏನಪ್ಪ ನೀನು ಈ ಕಂಪ್ನಿ ಬಿಟ್ಟು ಇಲ್ಲಿ ಪರ್ಮನೆಂಟಾಗಿದ್ದೀಯ ಅಂದರು. ಇಲ್ಲ, ನಾನು ಹವ್ಯಾಸಿಯಾಗಿ ಬಂದಿದ್ದೀನಿ ಇಲ್ಲಿಗೆ, ನಾನು ದುಡ್ಡು ತೊಗೊಂಡು. ಹಿರಣ್ಣಯ್ಯನವ್ರು ಚಿಕ್ಕ ವಯಸ್ಸಿನಾಗ ಗೊತ್ತು ನನಗೆ, ಅವ್ರು ಮಾಡು ಅಂದರು ಮಾಡ್ತಾಯಿದ್ದೀನಿ ಅಂತೆ. ನೀನು ಇಲ್ಲಿಂದ ಬೇರೆ ಕಡೆಗೆ ಬರ್ತೀಯ ಅಂತ ಕೇಳಿದ್ರು. ಬೇರೆ ಕಡೆ ಬರೋಕ್ಕಾಗಿಲ್ಲ, ನನಗೆ ಓದಿದೆ. ನೀನು ರಜಾ ಟೈಮಲ್ಲಿ ಬಾಪ್ಪ, ನೀನು ಪರವಾಗಿಲ್ಲ, ನಾನು ಬೇರೆ ಕಡೆ ನಿನಗೆ ಕೊಡ್ತೀನಿ, ಕೆಲಸ ಕೊಡ್ತೀನಿ, ಎಡ್ತಾರೆ ಕಂಪ್ನಿ ಅಂತಿದೆ, ಅಲ್ಲಿಗೆ ಬಂದ್ಬಿಡೋದು ಹಾಗೆ ಅಂದರು. ಆಯಿತು ನೋಡೋಣ. ಮಾರನೇ ದಿವಸ ಬಂದವರು ನಾನು ಪಾಠ ಮುಗಿಸ್ಕೊಂಡು ಆಚೆ ಕಡೆ ಬಂದೆ. ಆಚೆ ಕಡೆ ಬರ್ತಾ ಇದ್ದಾಗೇ, ನೋಡಪ್ಪ ಏನು ಯೋಚನೆ ಮಾಡಿದ್ಯಾ, ನನಗೆ ಗೊತ್ತಿಲ್ಲ, ನೀನು ಬರಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಕೈನಲ್ಲಿ ಏನೋ ಇಟ್ಬಿಟ್ಟು ಹೊರಟೋದ್ರು ಅವರು. ನೀನು ಬರಲೇಬೇಕು, ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಏನೋ ಇಟ್ಟು ಹೊರಟೋದ್ರು. ಅವ್ರು ಆ ಕಡೆ ಹೋದ್ಮೇಲೆ ನಾನು ತೆಗೆದು ನೋಡಿದ್ರೆ 100 ರೂಪಾಯಿ ನೋಟು 3 ಇತ್ತು ಅದರಲ್ಲಿ. ನನ್ನ ಲೈಫಲ್ಲಿ ನಾನು ನೋಡಿಲ್ಲ ಒಂದು 100 ರೂಪಾಯಿ ನೋಟು ಅಲ್ಲಿವರೆಗೂ. 100 ರೂಪಾಯಿ ನೋಟ್ ಹೇಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಯಾಕೋ ದೊಡ್ಡದು ದೊಡ್ಡ ಸೈಜು. ನನಗೆ 3 ನೋಡಿ ನನಗೆ ಮೂರ್ಛೆ ಹೋಗೋದಾಗೋಯ್ತು ನನಗೆ. ಅಯ್ಯೋ, ಇಷ್ಟೊಂದು ದುಡ್ಡು ನಾಟಕದಲ್ಲಿ, ಇಷ್ಟೊಂದು ದುಡ್ಡು ಅಂತಂದರೆ ಅಪ್ಪ. ಆಯಿತು, ಮಾರನೇ ದಿವಸ ಬಂದರು, ನಾನು ಬರ್ತೀನಿ ಅಂದರು. ಆಯಿತು, ಯಾವತ್ತು ನೀನು ಒಂದು ಕೆಲಸ ಮಾಡು, ಮುಂದಿನ ಸೋಮವಾರ ನೀನು ಇದು KR ಪೇಟೆಗೆ ಬಸ್ ಇದೆ, ಕೃಷ್ಣರಾಜಪೇಟೆಗೆ ಹೊರಟೋಗು ನೀನು. ಹಾಗಿದ್ದು ಕೃಷ್ಣರಾಜಪೇಟೆಗೆ ಹೋದೆ ನಾನು. ಕೃಷ್ಣರಾಜಪೇಟೆಗೆ ಹೋದ್ಮೇಲೆ ಅಲ್ಲಿ ಯಾರೋ ಹೇಳಿದ್ದಾರೆ, ಅಲ್ಲಿ GBAಯರು TN ಬಾಲಕೃಷ್ಣ ಇಬ್ಬರು ಸೇರಿಕೊಂಡು ಕರ್ನಾಟಕ ನಾಟಕ ಸಭಾಗೆ ಬೇಡ್ರ ಕಣ್ಣಪ್ಪ ನಾಟಕ ಬರಿತಾ ಇದ್ರು. ಇದು ಹೆಚ್ಚು ಕಮ್ಮಿ 51 ಇರಬೇಕು, 50 ಬೇಡ್ರ ಕಣ್ಣಪ್ಪ ನಾಟಕ ಬರಿತಾಯಿದ್ರು. ಅವರು ನಾನು ಹೋದ ತಕ್ಷಣ ಯಾರೋ ಹೇಳಿದ್ರು ಅವ್ರಿಗೆ, ಎಲ್ಲೋ ಬೆಂಗಳೂರಿಂದ ಕಾಲೇಜಿಗೆ ಹುಡುಗ ಬಂದೇನೆ ಹೆಣ್ಣು ಪಾರ್ಟ್ ಮಾಡೋದಕ್ಕೆ ಅಂತ ಕರೆಸಿದ್ರೆ, ಗುಂಡೂರಾಯರು ಅಂತಿದ್ರು, ವಿಶ್ವಾಮಿತ್ರ ನಾಟಕ ಅಂತಿದ್ರು. ಅವರು ಏನು ಹೇಳಿದರು ಅಂದರೆ, ವಿಶ್ವಾಮಿತ್ರದಲ್ಲಿ ಗಾಯತ್ರಿ ಪಾತ್ರವನ್ನು ಹೆಣ್ಣು ಮಕ್ಕಳು ಮಾಡಬಾರ್ದು, ಅದು ಮೈಲಿಗೆ ಆಗಿರುತ್ತೆ, ಗಂಡು ಮಕ್ಕಳು ಮಾಡಿದ್ರು ಓಕೆ. ಅದಕ್ಕೆ ಆ ಪಾತ್ರಕ್ಕೇ ಸ್ಪೆಷಲಾಗಿ ಸೂರ್ಯವರು ನಾನು ಕರೆಸಿದ್ರು. ನನಗೆ ಅಷ್ಟು ದುಡ್ಡಿಟ್ಟು ಅಷ್ಟು ಬಲವಂತ ಮಾಡಿದ್ದು ನನಗೆ ಗಾಯತ್ರಿ ಪಾತ್ರ ಮಾಡೋದಕ್ಕೆ.
ಜಿ ವಿ ಅಯ್ಯರ್ಗೆ ಬಾಲಕೃಷ್ಣ ಅವ್ರಿಗೆ ಹೋಗಿದೆ, ಯಾರೋ ಹುಡುಗ ಕಾಲೇಜಿಂದ ಬಂದಿಯಾನಂತೆ, ನೋಡೋಕ್ಕೂ ಚೆನ್ನಾಗಿದ್ದಾನಂತೆ ಅವನು. ಕರ್ಸ್ ಕಾಲೇಜ್ ಹುಡುಗ ಆದರೆ ನಾವು ಹೋದೆ. ನೋಡ್ಬಿಟ್ಟು ನೀವು ನಾನು ಬರ್ಕೊಟ್ರೆ ಇವ್ರೆ ಭಾಳ ಅಯ್ಯರವ್ರ ಅಕ್ಷರ ಚೆನ್ನಾಗಿದ್ರೂ ಲೈನ್ ಇರ್ತಾ ಇಲ್ಲ. ಈ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಅವ್ರು ಬೆಟ್ಟ ಹತ್ತೋರು ಯಾವಾಗಲೂ ಬರವಣಿಗೆ ಅದು ಬೆಟ್ಟ ಹತ್ತೋದು ಅವ್ರದ್ದು. ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲಕ್ಕೆ ಹೋಗೋರು. ಅಪ್ಪ ನಾನು ಹೆಂಗೆಂಗೋ ಬರಿತೀನಿ, ನೀನು ಅದನ್ನೆಲ್ಲ ನೀನು ನೀಟ್ ಮಾಡ್ತೀಯ ಅಂತ ಕೇಳಿದ್ರು. ಆಯಿತು ಅಂತಂದೆ. ನಾನು ಬಂದಿರೋದೇ ಕೆಲಸ ಮಾಡೋದಕ್ಕೆ ಅಂತ ಬಂದು ಮಾಡಿಕೊಡ್ತೀನಿ. ನನಗೆ ಆಗ ಅವ್ರು ಹೇಳಿದ್ದು ಇದು ಅಡ್ವಾನ್ಸ್ ಅಂತ ಹೇಳಿ ಅದೇ 300 ರೂಪಾಯಿ ನನಗೆ ಇದು ಸಂಬಳ ತಿಂಗಳಿಗೆ. ಆ ಕಾಲದಲ್ಲಿ 300 ರುಪೀಸ್ ಅವ್ರು ಹೇಳಿದ್ರು. ಅವ್ರಿಗೆ ಸಿಕ್ಕಲ್ವಲ್ಲ, ಗಂಡು ಹುಡುಗ ಯಾರೂ ಸಿಕ್ಕಲ್ವಲ್ಲ ಹೆಣ್ಪಾಟ್ ಮಾಡೋರು. ಅವ್ರು ಗುಂಡೂರಾಯರು ವಿಶ್ವಾಮಿತ್ರ ನಾಟಕಕ್ಕೆ ನಾನು ಗಂಡಿಸಬೇಕು ಅಂತ ಹೇಳಿದ್ರು, ಅನಿವಾರ್ಯತೆ. ಬೇರೆ ಯಾವುದೂ ಇಲ್ವಲ್ಲ. ಅದು ವಿಮಲೆನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ನಾನು ವಿಮಲ ಪಾತ್ರದಲ್ಲಿ. ಅದಕ್ಕೆ ಅವರು ಹುಡುಕ್ತಾ ಇದ್ದು ಬಂದು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ 300 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟಿದ್ದು. ಅದೇ ದಟ್ ಈಸ್ ಮೈ ಮಂತ್ಲಿ ಸ್ಯಾಲ್ರಿ.